ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಅವರಿಗೂ, ಜಿಲ್ಲಾ ಅಧ್ಯಕ್ಷರಾದಂಥ ಅನಿಲ್ ಹೆಗ್ಡೆ ಅವರಿಗೂ, ಎಲ್ಲ ಮಾಧ್ಯಮದವರಿಗೂ ತಿಳಿಸೋದೇನೆಂದರೆ, ನಮ್ಮ ವಿಜಾಪುರ ಜಿಲ್ಲಾ ಭಾಳ ಹಿಂದುಳಿದ ಜಿಲ್ಲಾ ಅಂತ ಹೇಳ್ತಾ ಇದ್ದಾರೆ. 8 ಮಂದಿ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, MP ಗಳಿದ್ದಾರೆ, ಒಂದು 3-4 ಮಂದಿ MLCಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಏನಾಗೈತೆ ಅಂತಂದರೆ, ಈಗ ನಮ್ಮ ವಿದ್ಯಾರ್ಥಿಗಳು ಏನಾಗೈತೆ ಪರಿಸ್ಥಿತಿ ಏನಂತಂದರೆ ನೋಡ್ತೀವಿ, ಧರ್ಮಕ್ಕೆ ಹೋರಾಟ ನಡೆದತ್ರಿ. ಮಾಧ್ಯಮದವ್ರು ನೀವೆಲ್ಲ ಪ್ರಚಾರ ಮಾಡಿದಂತೆ ಒಳ್ಳೆ ಕೆಲಸ ನಡೆದಾವೆ ನಮ್ಮೆಲ್ಲ. ಯಾಕಂದರೆ ಧರ್ಮೊಂದು ವಿದ್ಯಾರ್ಥಿಗಳು ಕೇಳ್ತೀವಿ, ನೀವು ಎಲ್ಲಿರ್ತೀವಿ, ಪುನಾದಾಗ ಇರ್ತೀವಿ ಅಂತ ಹೇಳ್ತಾರೆ, ಬಾಂಬೆದಾಗ ಇರ್ತೀವಿ ಅಂತ ಹೇಳ್ತಾರೆ. ಯಾಕೆ ಇರ್ತಾರೆ? ಇದು ಕೆಲಸ ಸಿಗ್ಲಿದ್ದಕ್ಕೆ ಅಲ್ಲಿ ಹೋಗಿರ್ತಾರೆ, ಬೆಂಗಳೂರು ಕಡೆ ಹೋಗ್ತಾರೆ. ಅಂದರೆ ನಮ್ಮಲ್ಲಿ ಯಾವ ಇಂಡಸ್ಟ್ರಿಲಿಂದ ಇಲ್ಲಿ ಬಂದಿಲ್ಲ. ಇಲ್ಲಿ ಮೀಸಲಾತಿ ಇದು ಸೇರಿಸಿದ್ರೆ ಅಂತಂದರೆ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ, ಅವ್ರ ಭವಿಷ್ಯ ಕಟ್ಕೊಳಕ್ಕಾಗ್ತದೆ. ಕೆಲವು ಮಂದಿ ರಿಕ್ಷಾ ಹೊಡಿತಾ ಇದ್ದಾರೆ, BA B.Ed MA ಓದಂಥವ್ರು ಒಂದು 5-6 ಸಾವಿರ ಜನ ವಿದ್ಯಾರ್ಥಿಗಳು ನಮ್ಮ ರಿಕ್ಷಾ ಹೊಡಿತಾ ಇದ್ದಾರೆ ವಿಜಯಪುರದಲ್ಲಿ. ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹೋಟೆಲ್ ಇಟ್ಕೊಂಡಿದ್ದಾರೆ, ಸಾಯಂಕಾಲ ಹೋಟೆಲ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದು ಯಾಕಂದ್ರೆ ಇಷ್ಟು ಕಲಿತರ ಸಹಿತ ಅವ್ರಿಗೆ ಚಲೋ ಉದ್ಯೋಗ ಯಾಕೆ ಸಿಗಲಿಲ್ಲ ಅಂದರೆ ಇಲ್ಲಿ ಇಂಡಸ್ಟ್ರಿ ಇಲ್ಲ. ನಮ್ಮ ವಿಜಾಪುರ ಜಿಲ್ಲೆಯಲ್ಲಿ ಹೇಳ್ಕೊಳ್ಳೋಂಥ ಇಂಡಸ್ಟ್ರಿ ಇಲ್ಲ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಲ್ಲ, ಏನಿಲ್ಲ. ಎಲ್ಲ ಇಲ್ಲೇ ಪುನಃ ಕಡೆ ಊರು ಎಷ್ಟು ಕೋಟಿಗಟ್ಟಲೆ ಜನರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರ ಕಡೆ ಹೋಗ್ತಾರೆ, ಬೆಂಗಳೂರು ಕಡೆ ಹೋಗ್ತಾರೆ. ಈ ಹುಬ್ಳಿಗೆ ಹೋದರೆ ಅಲ್ಲಿ ಹೋದ್ರೆ ಎಷ್ಟು ಡೆವಲಪ್ಮೆಂಟ್ ಆಗ್ತದೆ, ಎಲ್ಲನೂ ತಯಾರು ಮಾಡ್ತಾ ಇದ್ದಾರೆ ಅಲ್ಲಿ. ಅದಕ್ಕೆ ನಾವು ಇಷ್ಟ ತಿಳ್ಕೊಳ್ಳೋದು, ನೀವು MP ಗಳಾಗ್ರಿ MLAಗಳಾಗ್ರಿ ಏನು ಮಾಡ್ರಿ ಅಂತಂದ್ರೆ, ನೀವು ನಿಮ್ಮನ್ನು ಆರಿಸಿ ಕಳಿಸಿದ್ದು ಎದಕ್ಕಂತಂದರೆ ಸಮಾಜ ಸೇವೆ ಮಾಡೋಕ್ಕೆ, ಸಮಾಜ ಹುಡುಗರು ಉದ್ಧಾರ ಮಾಡೋಕ್ಕೆ, ಹಳ್ಳಿ ಹುಡುಗರು ಉದ್ಧಾರ ಮಾಡೋಕ್ಕೆ, ಹಳ್ಳಿ ಮಕ್ಕಳನ್ನ ಭವಿಷ್ಯ ಕಟ್ಟಕ್ಕೆ. ಅದಕ್ಕೆ ನೀವೇನು ಮಾಡಿರಿ ಅಂತ ಆದಷ್ಟು ಇದನ್ನು ಮೀಸಲಾತಿ ತಂದು ಆದಷ್ಟು ಕರ್ನಾಟಕದಲ್ಲಿ ನಮ್ಮ ವಿಜಾಪುರ ಜಿಲ್ಲೆಗೆ ಒಂದು ಭವಿಷ್ಯ ಕಟ್ಟಿದ್ರೆ ಅಂತಂದರೆ ನಿಮ್ಮ ಭವಿಷ್ಯ ಮುಂದಿನ ಅವ್ರು ಕಟ್ತಾರೆ ಅಂತ ಹೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಿಲ್ಲೆಯ ಒಂದು 371 ಈ ಒಂದು ಇನ್ನೀಗ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಂಗೆ ಇದನ್ನು ಕೂಡಿಸ್ಲಾಕ ಜನಪ್ರತಿನಿಧಿಗಳು ಯಾಕೆ ಹಿಂದೆ ನೋಡ್ತಾರೆ ಮತ್ತು ತಮ್ಮ ಇಲೆಕ್ಷನ್ದಲ್ಲಿ ಜಾಹೀರಾತು ಹಾಕೋತಾರೆ ಮತ್ತು ಇಲೆಕ್ಷನ್ದಲ್ಲಿ ಈ ಥರ ನಾವು ಮಾಡ್ತೀವಿ ಅಂತೀವಿ ಮತ್ತು ಇಲೆಕ್ಷನ್ ಮುಗಿದ ಮೇಲೆ ಇದಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ. ಈ 8 ಮಂದಿ ಶಾಸಕರಿಗೆ ಏನಾಗೈತಿ? ಈ ಕಾಳಜಿ ಇಲ್ಲ ಜನರ ಬಗ್ಗೆ. ಇವತ್ತು ನಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ. ಅಲ್ಲ, ಮೀಸಲಾತಿ ಸಿಗುವುದನ್ನು ಬಿಡ್ಲಾಕತ್ಯಾರ. ಮತ್ತು ಇನ್ನೊಂದು ಮಾತು, ಈ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಬಿಜಾಪುರನ್ನು ಸೇರಿಸ್ಕೊಂಡ್ರು. ಯಾಕೆ ಸೇರಿಸಿದ್ವಿ? ಮತ್ತು ಹೈಕೋರ್ಟ್ನಲ್ಲಿ ನಮ್ಮನ್ನು ಸೇರಿಸ್ಕೊಂಡವರು. ಈ ಮೀಸಲಾತಿಗೆ ಯಾಕೆ ಬೇಡ ಅಂತೇಳಿ, ಈ ಬಿಜಾಪುರ ಜಿಲ್ಲೆಯನ್ನು ಸೇರಿಸ್ಕೊಳ್ಳೋಕೆ ಯಾಕೆ ಬೇಡ ಅಂತೇಳಿ ಅವಾಗ ಹೇಳ್ಬೇಕಾಗಿತ್ತು ಜನಪ್ರತಿನಿಧಿಗಳು. MP ಅವ್ರು ಏನು ಮಾಡ್ತಾರೆ? ನಿದ್ದೆ ಮಾಡ್ತಾರೆ, ಸಂಸದರಿಗೆ ನಿದ್ದೆ ಮಾಡ್ತಾರೆ. ಅಲ್ಲ, ನಮ್ಮ ಒಳ್ಳೆಯ ಒಂದು ಕೆಲಸಗಳು ಇವತ್ತು ನಮ್ಮಲ್ಲಿ ಹಿಂದುಳಿದ ಒಂದು ಬಿಜಾಪುರ ಜಿಲ್ಲೆ, ಬಡ ಮಕ್ಕಳು ಬಾಳದಾರ, ಉನ್ನತ ಹುದ್ದೆ ಕಲಿಯಕ್ಕಾಗೋದಿಲ್ಲ ಅವರಿಗೆ. ಅಂಥ ಪರಿಸ್ಥಿತಿಯಲ್ಲಿ ಕಲ್ಯಾಣ ಕರ್ನಾಟಕ ಬಸ್ಗಳು ಸೇರಿಸಿದ್ರು ಮತ್ತು ಹೈಕೋರ್ಟ್ ಪೀಠದಲ್ಲಿ ಅವರು ಅವಾಗ ಏನು ವಾದ ಮಾಡೋಕ್ಕಾಗಿತ್ತು ನಿಮ್ಗೆ? ಅರ್ಥ ಆಗಂಗಿಲ್ಲ ಇದ್ರ ಬಗ್ಗೆ. ಇಲೆಕ್ಷನ್ದಾಗ ಬರ್ತಾರೆ ಮಸಳೆ ಕಣ್ಣೀರು ಉಳಿಸ್ಕೊಂತ ಇದನ್ನು ಸೇರಿಸ್ಬೇಕು. ದಯವಿಟ್ಟು ಅವ್ರಿಗೆ ನಾ ಈ ಮಾತು ಯಾಕೆ ಕಾರವಾಗಿ ಹೇಳ್ತಂದ್ರೆ, ನೀವು ಮುಂಬರೋ ದಿನದಲ್ಲಿ ಇನ್ನೇನು ಭಾಳ ದಿನ ಉಳಿದಿಲ್ಲ, 23 ತಿಂಗಳೈತಿ. ಅದರೊಳಗಡೆ ನಾಳೆ ನಡೀತಕ್ಕಂಥ ಅಧಿವೇಶನದಲ್ಲಿ ಇದರ ಬಗ್ಗೆ ನೀವು ಎತ್ತಬೇಕು. ಮೊನ್ನೆ ಯಶವಂತರಾವ್ ಓಡೋದ್ರಲ್ಲಿ ಎತ್ತಿದ್ರು. ಅವ್ರಿಗೆ ಏನಾಯ್ತೇನು ಸೈಡ್ ಇಫೆಕ್ಟ್ ಅಂತಾರಲ್ಲ, ಹಂಗೇನೋ ಒಂದು ಆಗಿರ್ತಾವೆ. ಅವ್ರು ಮತ್ತೆ ಸ್ಟಾಪ್ ಮಾಡಿದರು. ಈ ನಮ್ಮ ಜನಪ್ರತಿನಿಧಿಗಳೇ MLCಗಳು ಮತ್ತು ಇನ್ನೊಂದು ವಿಧಾನ ಪರಿಷತ್ತಿನ ಸದಸ್ಯಗಳು ನಮ್ಮ ಗುಲ್ಬರ್ಗದವರಾಗಿದ್ದಾರೆ. ಕಮಕ್ನೂರಾಗಲಿ ಇತರೆ ಇನ್ವೆಸ್ಟ್ಮೆಂಟ್ ಅದ. ಇಲ್ಲಿ ಸ್ಥಳೀಯ ಸಂಸ್ಥೆಗೆ ವೋಟ್ ಹಾಕ್ಲಾಕ ಅವ್ರಿಗೆ ಅರ್ಹತೆ ಐತಿ. ನಮ್ಮನ್ಯಾಕೆ ತೊಗೊಳಕ್ಕೆ ಅರ್ಹತೆ ಇಲ್ರಿ ಅವ್ರಿಗೆ? ನಾಳೆ ಬರ್ಬೇಕು ಅವ್ರಿಗೆ ಯಾವುದರ ವಿಷಯಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ವೋಟ್ ಹಾಕ್ಲಾಕ ಅವ್ರಿಗೆ ಪವರ್ ಐತಿ. ಮತ್ತು ಇದನ್ನು ಬಿಜಾಪುರ ಜಿಲ್ಲೆ ತೊಗೊಳಕ್ಕೆ ಯಾಕಿಲ್ಲ ಚಿಂತನೆ ಮಾಡಬೇಕು. CM ಹೇಳ್ಬೇಕು. ಇದನ್ನು ಇಲ್ಲಿ ಮಾಡಿ ಏನಾದರೂ ಇವರು ಕಳಿಸಿದ್ರಂದ್ರೆ ರಾಷ್ಟ್ರಪತಿ ಮುಖಾಂತರ ಅಲ್ಲಿ ಡೆಲ್ಲಿಯಲ್ಲಿ ಇವರು ಇದ್ದಾರೆ, ನಮ್ಮ PC ಗದ್ದೆಗೌಡರು ಇದ್ದಾರೆ, ರಮೇಶ್ ಜಿಗಜಿನ್ ಇದ್ದವ್ರು. ರಮೇಶ್ ಜಿಗಜಿನ್ ಅವ್ರು ಇಂಥ ವಿಷಯ ಬಗ್ಗೆ ಯಾವನು ಎತ್ತಂಗಿಲ್ಲ. ಚಕಾರ ಯಾವುದೋ ವಿಷಯ ಎಲ್ಲರೂ ತೊಗೊಂಡು ಕಿಸಿಂದ ಏನಾರು ಮಾತಾಡ್ಕೊತ ಹೋಗ್ತಾರೆ. ಇಂಥ ಸಮಸ್ಯೆಗಳನ್ನ ಎತ್ತಬೇಕು. ನೀವು ಒಂದು ದಲಿತ ಸಮುದಾಯದಲ್ಲಿ ಬಂದವರು ಅದಿರಿ. ಇವತ್ತು ಈ ಏನು ಕೆಳವರ್ಗದ ಅಹಿಂದ ವರ್ಗ ಏನಂತ ಅಂತಿರಲ್ಲ,
ಆ ಜನರ ಸಮುದಾಯದಲ್ಲಿ ಬೆಳೆದವ್ರದ್ರಿ ನೀವು. ಆ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ಮೇಲ್ವರ್ಗದವ್ರಿಗೆ ಕಾಳಜಿ ಇಲ್ಲ, ಮೀಸಲಾತಿಯಿಂದ ಬರ್ತಾರ ಅವ್ರಿಗೆ ಕಾಳಜಿ ಇಲ್ಲ. ಯಾಕೆ ಈ ಥರ ತಾರತಮ್ಯ ಮಾಡ್ತೀರಿ? ಎಲೆಕ್ಷನ್ನಲ್ಲಿ ಮಾತ್ರ ನೀವು ಮಾಡ್ತೀರಿ. ಇದು ಡೊಂಗಿ ನಾಟಕ ಬಿಡ್ರಿ. ಮುಂದಿನ ದಿನಮಾನದಲ್ಲಿ ನೀವು ಮಾಡಬೇಕು. ಈ ರೈತ ಭಾರತ ಪಕ್ಷದಿಂದ ಏನೈತಲ್ಲ, ನಾವೇನು ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಳ್ರಿ, ಇಲ್ಲ ಬೇರೆ ಏನಾರು ತಿಳ್ಕೊಳ್ರಿ. ನಾವು ಪ್ರತಿ ಮನೆ ಬಾಗಿಲು ಹೋಗ್ತೇವೆ. ಬಿಜಾಪುರ ಜಿಲ್ಲೆಯಾದ್ಯಂತ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತೇವೆ, ಮನವರಿಕೆ ಮಾಡ್ತೇವೆ. ಅವರಿಗೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಹೋಗ್ತೇವೆ. ರೈತ ಭಾರತ ಪಕ್ಷದಿಂದ ನಾವು ಈ ಮಕ್ಕಳಿಗೆ ಒಳ್ಳೆಯ ಒಂದು ಭವಿಷ್ಯ ನಿರ್ಮಾಣ ಮಾಡಬೇಕು. ಆ ಭವಿಷ್ಯ ನಿರ್ಮಾಣ ಮಾಡೋಕ್ಕೆ ನಿಮ್ಗೆ ಆಗಲಿಲ್ಲ ಅಂದ್ರೆ ಹೆಂಗೆ? ದಯವಿಟ್ಟು ಈ ರೈತ ಭಾರತ ಪಕ್ಷದವ್ರು ಏನು ಹೇಳ್ತಾರ ಸುಮ್ಕೊಳ್ತಾರ ಅನ್ಬೇಡ್ರಿ. ಪ್ರತಿಯೊಂದು 995 ಹಳ್ಳಿಗಳದಾವು. ನಾವು ಎಲ್ಲ MP ಎಲೆಕ್ಷನ್ ಮಾಡೇವು, MLA ಎಲೆಕ್ಷನ್ ಮಾಡೇವು. ಪ್ರತಿಯೊಂದು ತಾಂಡಕ್ಕೆ ಹೋಗ್ತೇವೆ, ಪ್ರತಿಯೊಂದು ಹಳ್ಳಿಗೆ ಹೋಗ್ತೇವೆ. ಇದ್ರ ಬಗ್ಗೆ ಸವಿಸ್ತರವಾಗಿ ಹೇಳ್ತೇವೆ. ಇವತ್ತ ನಮ್ಮ ಗುರುಗಳ ನೇತೃತ್ವದಲ್ಲಿ ಈ ಕೆಲಸ ನಾವು ಮಾಡ್ತೇವೆ. ನಿಮಗೆ ನಾವು ಏನೂ ಕೇಳಂಗಿಲ್ಲ ರೀ, ಬೇರೆ ಏನೂ ಕೇಳಂಗಿಲ್ಲ. ನಿಮಗೆ ಮೆಡಿಕಲ್ ಸೀಟ್ ತೊಗೊಂಡು ಕೇಳಂಗಿಲ್ಲ, ನಾವು ಇಂಜಿನಿಯರಿಂಗ್ ತೊಗೊಂಡು ಕೇಳಂಗಿಲ್ಲ. ಇದನ್ನು ಯಾಕೆ ಸೇರಿಸೋಲ್ರಿ? ಉಳ್ಕಿದೆಲ್ಲ ಸೇರಿಸ್ಕೊಂಡಿರಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತೀರಿ ನೀವು. ದಯವಿಟ್ಟು ಬಿಡ್ರಿ ಅದನ್ನ. 23 ತಿಂಗಳೈತಿ, ಗಡುವು ಕೊಡ್ತೇವೆ. ಮುಂದಿನ ಅಧಿವೇಶನದಲ್ಲಿ ಮಾಡಬೇಕು. ಇರ್ಲಿಕ್ಕಂದ್ರೆ ಪ್ರತಿಯೊಂದು ಮನೆ ಬಾಗಿಲಿಗೆ ಡೋರ್ ಟು ಡೋರ್ ಹೋಗ್ತೇವೆ. ಗುರುಗಳ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋಗಿ ಪ್ರತಿಯೊಬ್ಬರಿಗೆ ಇದನ್ನು ನಾವು ಮನವರಿಕೆ ಮಾಡಿಕೊಡ್ತೇವೆ. ಅವಾಗ ನಿಮಗೆ ಎಚ್ಚರಿಕೆ ಗಂಟೆ ಆ ಟೈಮ್ದಾಗ ನೀವು ತಿಳ್ಕೊಬೇಕು ಇದನ್ನು. ನಾನು ಜಿಲ್ಲಾ ಅಧ್ಯಕ್ಷ ರೈತ ಭಾರತ ಪಕ್ಷದಿಂದ ಕೆಂಗನಾಳ ಅಧ್ಯಕ್ಷದಿಂದ ರೈತ ಭಾರತ ಪಕ್ಷ ರಾಜ್ಯಾಧ್ಯಕ್ಷ ಅನಿಲ್ ಲಿಖಿತ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾದರೆ ರೈತ ಭಾರತ ಪಕ್ಷದ ಹುಣಸಾಳ ಶ್ರೀ ಅಂದರೆ ಇವತ್ತಿನ ಮೇನ್ ಟಾಪಿಕ್ ಇಷ್ಟೇ. 371J ಮೀಸಲಾತಿ ಅಡಿ ಬಿಟ್ಟು ಹೋದ ವಿಜಯಪುರ ಜಿಲ್ಲೆಯನ್ನು ಸೇರಿಸಲು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಶಿಫಾರಸು ಮಾಡುವ ಕುರಿತು ನಾವು ದಾಖಲಾಗುತ್ತೀವಿ. ಇಲ್ಲಿವರೆಗೆ ನಮ್ಮನ್ನು ಆಳಿದಂಥ ರಾಜಕಾರಣಿಗಳು ನಮ್ಮ ಜನರಿಗೆ ಎಷ್ಟೊಂದು ಅನ್ಯಾಯ ಆಗ್ತಾಯಿದೆ ಅಂದರೆ, ಎಲ್ಲ ಜಿಲ್ಲೆಗಳನ್ನು ಮಾಡಿದರೂ ನಮ್ಮ ಬಿಜಾಪುರ ಜಿಲ್ಲೆಯನ್ನು ಬಿಟ್ಟು ಹೋಗ್ತೀವಿ. ಆ ಬಿಟ್ಟು ಹೋಗಿದ್ದಕ್ಕೆ ಅದನ್ನು ಸೇರಿಸೋದ್ದಿಂದ ನಾವು ರಾಜ್ಯ ಸರ್ಕಾರಕ್ಕೆ ಹಲವಾರು ಬಾರಿ ನಾವು ಈಗ 4 ಸಲ ನಾವು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡಿದ್ದೀವಿ. ಮನವಿ ಯಾರ್ಯಾರಿಗಪ್ಪ ಅಂತಂದರೆ ದೇಶದ ಪ್ರಧಾನಿಗೆ, ದೇಶದ ರಾಷ್ಟ್ರಪತಿಗಳಿಗೆ, ಆಮೇಲೆ ಗೃಹ ಸಚಿವರಿಗೆ, ಆಮೇಲೆ ಕರ್ನಾಟಕ ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳಿಗೆ ಕೊಟ್ಟು ಕಳಿಸ್ತೀವಿ. ಆಮೇಲೆ ಅದ್ರ ಬಗ್ಗೆ ನಾವೇನು ಹೇಳೋದಪ್ಪ ಅಂತಂದರೆ, ಈಗ 30,000 ಉದ್ಯೋಗಗಳು ನಮ್ಮ ಬಿಜಾಪುರ ಜಿಲ್ಲೆಯಿಂದ ಬಿಟ್ಟು ಹೋಗುತ್ತೆ. ಯಾಕಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ನಾವು ಸೇರಲಾರ ಸಂಬಂಧ ಅದು ಹೊಂಟಿದೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋಕೆ ನಮ್ಗೆ ಇದು ಮಾಡಕತ್ತೀವಿ. ಏನೇನಪ್ಪ ಅಂತಂದರೆ, ಜಿಲ್ಲೆಗೆ ತಪ್ಪಿ ಹೋಗಿರುವ ಮೀಸಲಾತಿ ಸಿಕ್ಕರೆ ಸ್ಥಳೀಯ ಸರ್ಕಾರಿ ಉದ್ಯೋಗದಲ್ಲಿ ಜಿಲ್ಲೆಯ ಎಲ್ಲ ವರ್ಗದ ಯುವಜನತೆಗೆ 80% ನಮ್ಮ ಬಿಜಾಪುರ ಜಿಲ್ಲೆಯವರು ಸಿಗ್ತದೆ. ಆಮ್ಯಾಗ ಇತರೆ ಜಿಲ್ಲೆಗಳ ಸರ್ಕಾರಿ ಉದ್ಯೋಗದಲ್ಲಿ 20% ಮೀಸಲಾತಿ ಸಿಗೋದು ಅಂತ ಹೇಳ್ತೀನಿ. ಆಮೇಲೆ ಎರಡನೇದೇನಪ್ಪ ಅಂತಂದರೆ MBBS, BAMS ಸೇರಿ ಎಲ್ಲ ವೈದ್ಯಕೀಯ, ಡಿಪ್ಲೊಮಾ, ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ಉನ್ನತ ಶಿಕ್ಷಣದಲ್ಲಿ ಸ್ಥಳೀಯವಾಗಿ 80% ನಮ್ಮ ವಿದ್ಯಾರ್ಥಿಗಳು ಸಿಗತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಮ್ಮ ಸೇರಿಸಿದ್ದ ಕರೆ ಯಾಕಪ್ಪ ಅಂತಂದರೆ, ನಮ್ಮ ಜನಪ್ರತಿನಿಧಿಗಳು ಹೇಳಿದ್ರೆ ಇವರಿಗೆ ಆ ಕಮಿಟಿಯಲ್ಲಿ ಸದಸ್ಯರಾಗಕ್ಕೆ ಒಂದು ಅವಕಾಶ ಇರುತ್ತೆ. ಆಮೇಲೆ ಉದ್ದಿಮೆದಾರರಿಗೆ ತೆರಿಗೆ ವಿನಾಯಿತಿ ಸಿಗುತ್ತದೆ ಜಾಸ್ತಿ ಆಯ್ತಪ್ಪ ಅಂತಂದರೆ. ಆಮೇಲೆ ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಕಲ್ಯಾಣ ಕರ್ನಾಟಕ ಮಂಡಳಿ ಸದಸ್ಯತ್ವ ದೊರಕುತ್ತದೆ ಅಂತ ಹೇಳ್ತೇನೆ. ಆಮೇಲೆ ಇಷ್ಟೊಂದು ಹೇಳ್ಬೇಕಂತಂದರೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಆಮ್ಯಾಗ ನಮ್ಮ ಜಿಲ್ಲೆಯನ್ನು ಈ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಸೇರಿಸ್ಬೇಕಂತ ಹೇಳಿಸಿಂದ ನಾ ಎಲ್ಲ ಜನಪ್ರತಿನಿಧಿಗಳಿಗೆ ಇದು ಮಾಡ್ತೇನೆ. ಹೇಳುವುದಿಷ್ಟೇ, ಸ್ಥಳೀಯ ಶಾಸಕರುಗಳು, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರುಗಳು ಇದೇನು ಬರುವಂಥ ಅಧಿವೇಶನದಲ್ಲಿ ಈ 371J ಆರ್ಟಿಕಲ್ ಬಗ್ಗೆ ಒಂದು ಗಂಭೀರವಾದ ಚರ್ಚೆ ಮಾಡಿ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿಸುವ ವಿಚಾರಕ್ಕೆ ಹೇಳಬೇಕಂತ ಹೇಳಿ ನಾನು ಎಲ್ಲರೇ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂಗೆ ನಾನು ಮಲ್ಲಿಕಾರ್ಜುನ ಕೆಂಗನಾಳ ಅಂತ ಹೇಳಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ನಮ್ಮ ಜಿಲ್ಲಾಧ್ಯಕ್ಷರು